ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಡಿಯಸ್ ಮೀಡಿಯಾ ವರ್ಕ್. ಬಿಗ್ ಬಾಸ್ ಸೀಸನ್ ಕನ್ನಡ ಶುರುವಾಗಿ 4 ವಾರ ಆಗ್ತಾ ಇದ್ರೂ ಕೂಡ ಮನೆಯಲ್ಲಿ ಯಾವುದು ಕೂಡ ಸರಿ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ. ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡೋದು, ಯಾರಿಗೂ ಕೂಡ ಒಮ್ಮತದಿಂದ ಒಂದು ಒಳ್ಳೆ ನಿರ್ಧಾರಕ್ಕೆ ಬರದೇ ಇರೋದು, ಮಾತುಗಳು, ಜಗಳಗಳು, ಆಡುವಂತಹ ಜಗಳದ ಬರದಲ್ಲಿ ಕೆಲವೊಂದು ವರ್ಡ್ಸ್ನ, ಕೆಲವೊಂದು ಪದಗಳನ್ನ ಯೂಸ್ ಮಾಡೋದು, ಇದೆಲ್ಲನೂ ಕೂಡ ಕಾಮನ್ ಆಗಿಬಿಟ್ಟಿದೆ. 4ನೇ ವಾರಕ್ಕೆ ಬಂದರೂ ಕೂಡ ಬುದ್ಧಿ ಕಲಿತಾ ಇಲ್ಲ, ಒಬ್ರಿಗೊಬ್ರು ಜಗಳ ಮಾಡ್ಕೊಳ್ಳೋದು, ಬೇರೆ ಬೇರೆ ಪದಗಳನ್ನ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ತಾವು ಮೈಕ್ ಧರಿಸಿರ್ತೀವಿ, ಕ್ಯಾಮ್ರಾಗಳು ನೋಡ್ತಿದೆ, ಜನಗಳು ನೋಡ್ತಿದ್ದಾರೆ ಅನ್ನೋಂತಹ ಪರಿವೇ ಇಲ್ದಂಗೆ ಕೆಲವೊಂದು ಪದಗಳನ್ನ ಯೂಸ್ ಮಾಡಿ ಹೊರಗಡೆ ಜನರ ಕೆಂಗಣಿಗೆ ಗುರಿ ಆಗ್ತಾ ಇದ್ದಾರೆ ಬಿಗ್ ಬಾಸ್ನ ಸ್ಪರ್ಧಿಗಳು. ಸೊ ಈಗಾಗಲೇ ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಅಶ್ವಿನಿ ಗೌಡ ಅವರಿಗೂ ಕೂಡ ಇದೀಗ ಒಂದು ಕಾನೂನು ಸಂಕಷ್ಟನೇ ಎದುರಾಗೋಗಿದೆ. ರಕ್ಷಿತಾ ಶೆಟ್ಟಿ ಜೊತೆ ಜಗಳದ ಮಾಡುವಂತಹ ಒಂದು ಟೈಮಲ್ಲಿ ಆಕೆ ಜಾತಿ ನಿಂದನೆಗೆ ಮಾಡಿದ್ದಾರೆ, ಜಾತಿ ನಿಂದನೆಗೆ ಒಳಗಾಗುವಂತಹ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸ್ ವಿಚಾರಣೆಗಾಗಿ ಇದೀಗ ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಗೌಡ ಅವರು ಹೊರಗೆ ಬರಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಸೊ ಈ ಬಗ್ಗೆ ಕಲರ್ಸ್ ಕನ್ನಡ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ, ಏನು ಮಾಡುತ್ತೆ ಅನ್ನೋದ್ರನ್ನು ಕೂಡ ಕಾದು ನೋಡಬೇಕಿದೆ. ಎಸ್, ಬಿಗ್ ಬಾಸ್ ಸೀಸನ್ ಕನ್ನಡ 12ರ ಶೋನಲ್ಲಿ ಎಲ್ಲಿಯೂ ಕೂಡ ವಿವಾದಕ್ಕೆ ನಂಟು ನಿಜವಾಗ್ಲೂ ಇದೆ. ಯಾಕಂದರೆ ಈಗಾಗಲೇ ಒಂದು ಸರಿ ಜಾಲಿವುಡ್ ಕ್ಲೋಸ್ ಆಗಿ ಅಲ್ಲೊಂದು ಸ್ವಲ್ಪ ವಿವಾದಗಳನ್ನ ಸೃಷ್ಟಿ ಮಾಡಿತ್ತು. ಬೇಡ ಬೇಡ ಅಂತಂದ್ರೂ ಕೂಡ ಸಾಕಷ್ಟು ವಿವಾದಗಳು ಈ ಬಿಗ್ ಬಾಸ್ ಸೀಸನ್ನಲ್ಲಿ ಉಟ್ಕೊಳ್ತಾನೆ ಇದೆ. ಸೊ ಕಳೆದ ಬಾರಿಯ ಬಿಗ್ ಬಾಸ್ನಲ್ಲಿ ಆದ ವಿವಾದಗಳು ಕೂಡ ಒಂದೆರಡೇನಲ್ಲ, ಈ ಪ್ರತಿ ಬಿಗ್ ಬಾಸಲ್ಲೂ ಕೂಡ ಪ್ರತಿ ಸೀಸನಲ್ಲೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಅದೇ ರೀತಿಯಾಗಿ ಈ ಬಾರಿ ಕೂಡ ಯಾವುದೇ ಕಾನೂನು ರೀತಿಯಾದಂಥ ಸಮಸ್ಯೆ ಬರಬಾರ್ದು ಅಂತ ಹೇಳಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಆದರೆ ಅಶ್ವಿನಿ ಗೌಡ ಅವರು ಮಾಡಿರುವಂತಹ ಒಂದೇ ಒಂದು ತಪ್ಪಿನಿಂದ ಇದೀಗ ಕಾನೂನು ತೊಡಕು ಉಂಟಾಗ್ಬಿಟ್ಟಿದೆ. ಪೊಲೀಸ್ ವಿಚಾರಣೆಗಾಗಿ ಅಶ್ವಿನಿ ಗೌಡ ಅವರು ಶೀಘ್ರವೇ ಮನೆಯಿಂದ ಹೊರಗೆ ಬರಬೇಕಾಗಿರುವಂತಹ ಪರಿಸ್ಥಿತಿ ಬರಬಹುದು ಅಂತ ಕೂಡ ಹೇಳಲಾಗ್ತದೆ. ಆರೋಗ್ಯ ಸಮಸ್ಯೆ, ಕಾನೂನು ಸಮಸ್ಯೆಗಳು ಎದುರಾದಾಗ ಸ್ಪರ್ಧಿಗಳು ಹೊರಗೆ ಬರೋದು, ಹೋಗೋದು ಮತ್ತು ಒಳಗೆ ಹೋಗೋದು ಸಾಕಷ್ಟು ಉದಾಹರಣೆಗಳು ಇದ್ದೇ ಇದೆ. ಸೊ ಲಾಸ್ಟ್ ಸೀಸನಲ್ಲೂ ಕೂಡ ಚೈತ್ರಾ ಕುಂದಾಪುರ ಅವರು ತಮ್ಮ ಹಳೆಯ ಒಂದು ಕೇಸ್ ವಿಚಾರಣೆಗೆ ಮತ್ತು ಅನಾರೋಗ್ಯ ಸಮಸ್ಯೆಯಿಂದ ಈ ಮೊದಲು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದರು. ಅದೇ ರೀತಿಯಾಗಿ ಡ್ರೋನ್ ಪ್ರತಾಪ್ ಅವರು, ಸಂಗೀತ ಶೃಂಗೇರಿ ಅವರು ಸೇರಿದಂತೆ ಅನೇಕರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ತಮ್ಮ ಅನಿವಾರ್ಯತೆಯನ್ನು ಪೂರ್ಣಗೊಳಿಸಿ ನಂತರ ಬಿಗ್ ಬಾಸ್ ಮನೆಗೆ ವಾಪಸ್ ಹೋಗಿದ್ದು ಕೂಡ ಇದೆ. ಸೊ ಈಗ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಇದೇ ರೀತಿ ಆಗಬಹುದು. ರಕ್ಷಿತಾ ಶೆಟ್ಟಿಯವ್ರ ಜೊತೆ ಜಗಳ ಮಾಡಬೇಕಾದ್ರೆ ಅಂದರೆ ಲಾಸ್ಟ್ ವೀಕ್ ಕಳೆದ ವಾರ ರಕ್ಷಿತಾ ಶೆಟ್ಟಿಯವ್ರ ಜೊತೆ ಅಶ್ವಿನಿ ಗೌಡ ಅವರು ತುಂಬ ಜೋರಾಗಿ ಜಗಳವನ್ನು ಮಾಡಿದರು. ನಾಮಿನೇಷನ್ ಪ್ರಕ್ರಿಯೆ ವೇಳೆ ಜಾಹ್ನವಿಯವರು ರಕ್ಷಿತಾ ಶೆಟ್ಟಿಯವ್ರನ್ನ ನಾಮಿನೇಟ್ ಮಾಡಿದರು. ಅದಾದ ನಂತರ ರಕ್ಷಿತಾ ಶೆಟ್ಟಿಯವರು ಮೊದಲಿಗೆ ಜಾಹ್ನವಿ ಅವ್ರನ್ನ ನಾಮಿನೇಟ್ ಮಾಡಿದರು. ಇದರಿಂದಾಗಿ ಅವ್ರು ನನ್ನನ್ನು ನಾಮಿನೇಟ್ ಮಾಡಿದ್ದಾರೆ ಅಂತ ಹೇಳಿ, ಯಾವುದೇ ಬೇರೆ ಕಾರಣ ಇಲ್ಲ ಅಂತ ಹೇಳಿ ನನ್ನನ್ನು ನಾಮಿನೇಟ್ ಮಾಡಿದ್ದಾರೆ ಅಂತ ರಕ್ಷಿತಾ ಶೆಟ್ಟಿ ಮಾತಾಡಿದರು. ಇದು ಜಾಹ್ನವಿ ಮತ್ತು ರಕ್ಷಿತಾ ಶೆಟ್ಟಿಯವರ ನಡುವೆ ಕಾನ್ವರ್ಸೇಷನ್ ಅಂದರೆ ಮಾತುಕತೆ ಶುರುವಾಗಿದ್ದ ಟೈಮಲ್ಲಿ ಅಶ್ವಿನಿ ಗೌಡ ಅವರು ಮಿಡ್ಲಲ್ಲಿ ಬಂದು ಜೋರು ವಾಯ್ಸಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದರು. ರಕ್ಷಿತಾ ಶೆಟ್ಟಿಯವರಿಗೆ ಅವರು ತುಂಬಾ ಒಂದು ಬೈಗುಳವನ್ನು ಮಾಡಿದರು. ನೀನು ಎಲ್ಲಿಂದ ಬಂದಿದ್ದೀಯ ಅಂತ ಗೊತ್ತಾಗುತ್ತೆ, ಮುಚ್ಕೊಂಡು ಹೋಗಿ ಮಲ್ಕೋ, ಇಡಿಯಟ್ ಅಂತ ಹೇಳಿ ಆಕೆಯ ಸೂಟ್ ಕೇಸ್ನೆಲ್ಲ ತೆಗೆದು ನೀನು ಎಸ್ ಕ್ಯಾಟಗರಿಗೆ ಸೇರಿದಲ್ಲ. ರಕ್ಷಿತಾ ಶೆಟ್ಟಿ ಜೊತೆ ಈ ರೀತಿಯಾಗಿ ಜಗಳ ಆಡುವಂತಹ ಟೈಮಲ್ಲಿ ಅವಳು ಎಸ್ ಕ್ಯಾಟಗರಿ, ನಾನು ಆ ಕ್ಯಾಟಗರಿ ಅಲ್ಲ ಅಂತ ಹೇಳಿ ಕೂಡ ಅಶ್ವಿನಿಯವರು ಹೇಳಿಬಿಟ್ಟಿದ್ರು. ಸೊ ಇದು ಜಾತಿ ನಿಂದನೆ ಪದ ಆಗಿದೆ. ಅವರು ಯಾವ ಅರ್ಥದಲ್ಲಿ ಇದನ್ನು ಹೇಳಿದರು ಅನ್ನೋಂಥ ಒಂದು ಪ್ರಶ್ನೆಗೇನೋ ಮೂಡಿದೆ ನಿಜ. ಆದರೆ ಇದೊಂದು ಜಾತಿ ನಿಂದನೆ ಪದ ಆಗಿರೋದ್ರಿಂದ ಈ ಕೇಸಲ್ಲಿ ಅಶ್ವಿನಿಯವರು ವಿಚಾರಣೆನ ಎದುರಿಸಬೇಕಾಗಿರೋಂಥ ಬರಬಹುದು. ಇನ್ನು ಅಶ್ವಿನಿಯವರ ಮುಂದೆ ಆಯ್ಕೆ ಏನಿದೆ ಅಂತ ಹೇಳಿ ನೋಡೋದಾದರೆ, ಅಶ್ವಿನಿ ಅವರನ್ನು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದು ಅನುಮಾನ ಅಂತ ಹೇಳಲಾಗ್ತಿದೆ. ಆದರೆ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಕರ್ಕೊಂಡ್ಬಂದು ಪೊಲೀಸರು ವಿಚಾರಣೆಗೆ ಅನುಮತಿ ಮಾಡಿಕೊಡ್ಬಹುದು. ಆ ಬಳಿಕ ಅವರನ್ನು ಮತ್ತೆ ವಿಚಾರಣೆ ನಂತರ ಅವರು ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಬೋದು. ಇಲ್ಲ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲೇ ಅಶ್ವಿನಿ ಗೌಡ ಅವರು ತಾವು ಹೇಳಿರುವಂತಹ ಆ ಒಂದು ಎಸ್ ಅನ್ನೋದಕ್ಕೆ ಕ್ಷಮೆ ಕೂಡ ಕೇಳಿ ಆ ಒಂದು ಕೇಸಿಗೆ ಅಲ್ಲೇ ಅಂತ್ಯ ಕೂಡ ಹಾಡಬಹುದು. ಈ ಬಗ್ಗೆ ಕಲರ್ಸ್ ಕನ್ನಡ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಇನ್ನು ಅಶ್ವಿನಿ ಗೌಡ ಅವರು ಯೂಸ್ ಮಾಡಿರುವಂತಹ ಎಸ್ ಪದ ಬಳಕೆ ಸರಿಯಿಲ್ಲ ಅಂತ ಹೇಳಿ ಈಗಾಗಲೇ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಅಶ್ವಿನಿ ಗೌಡ ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಹೈಕೋರ್ಟ್ನ ವಕೀಲರೊಬ್ಬರು ಅಶ್ವಿನಿ ಗೌಡ ವಿರುದ್ಧ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ ವಕೀಲ ಪ್ರಶಾಂತ್ ಮೆಹ್ತಾಲ್ ಎಂಬುವರು ಅಶ್ವಿನಿ ಗೌಡ ಮತ್ತು ಬಿಗ್ ಬಾಸ್ಗೆ ಸಂಬಂಧಪಟ್ಟಿದಂತಹ ಈ ಸೀಸನ್ ಹೆಡ್ ಇರುವಂತಹ ಪ್ರಶಾಂತ್ ನಾಯಕ್, ಸುಷ್ಮಾ ಪ್ರಕಾಶ್ ಅವರ ಸೇರಿ ಒಟ್ಟು 4 ವಿರುದ್ಧ ದೂರನ್ನು ದಾಖಲಿಸಿದ್ದಾರಂತೆ. ರಕ್ಷಿತಾ ಅವರ ಬಗ್ಗೆ ಮಾತಾಡಬೇಕಾದ್ರೆ ಶಿ ಈಸ್ ಎಸ್ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಹೇಳಿದರು.
ಸೊ ಅವರ ರಕ್ಷಿತಾ ಅವರ ಉಡುಗೆ ಹಾಕಿರುವ ರೀತಿ ಇದನ್ನೆಲ್ಲ ಉಲ್ಲೇಖಿಸಿ ಶೀ ಈಸ್ ಎಸ್ ಅಂತ ಹೇಳಿ ಅಶ್ವಿನಿ ಅವರು ಒಂದು ಪದವನ್ನು ಯೂಸ್ ಮಾಡಿದರು. ಇದನ್ನು ವೀಕೆಂಡ್ ಎಪಿಸೋಡ್ನಲ್ಲಿ ಸುದೀಪ್ ಅವರು ಕೂಡ ಅಶ್ವಿನಿ ಅವರು ಬಳಸಿದಂತಹ ಆ ಎಸ್ ಪದವನ್ನು ಖಂಡಿಸಿದರು ಕೂಡ. ಅಶ್ವಿನಿ ಅವರು ಯಾವ ಅರ್ಥದಲ್ಲಿ ಯಾವ ರೀತಿಯಾಗಿ ಎಸ್ ಅನ್ನುವಂತಹ ಪದವನ್ನು ಯೂಸ್ ಮಾಡಿದರು ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಎಸ್ ಅನ್ನೋದಕ್ಕೆ ಬೇರೆ ಬೇರೆ ರೀತಿಯ ಅರ್ಥಗಳನ್ನ ಕೊಡ್ತಾ ಇದ್ದಾರೆ. ಸೊ ವೀಕೆಂಡ್ ಎಪಿಸೋಡ್ನಲ್ಲಿ ಅಶ್ವಿನಿ ಅವರು ರಕ್ಷಿತಾ ಬಗ್ಗೆ ಮಾತಾಡಿದ್ದಂತಹ ಮಾತುಗಳಿಗೆ ಸುದೀಪ್ ಅವರು ಟೀಕಿಸಿದರು. ಇದಾದ ನಂತರ ಅಶ್ವಿನಿ ಗೌಡ ಅವರು ಸ್ಪಾಟಲ್ಲೇ ಎಲ್ಲರ ಮುಂದೆ ಕ್ಷಮೆ ಕೂಡ ಕೇಳಿದರು. ಆದರೆ ರಕ್ಷಿತಾ ಸಹ ಅವರನ್ನು ಕ್ಷಮಿಸಿದರು ಕೂಡ. ಓಕೆ, ಇಟ್ಸ್ ಓಕೆ ಬಿಡಿ ಅಂತ ಹೇಳಿ. ಆದರೆ ಈ ಘಟನೆ ಇದೀಗ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಾಗುವಷ್ಟು ಮಟ್ಟಿಗೆ ದೊಡ್ಡದಾಗಿದೆ. ಸೊ ಹಾಗೆ ಅಶ್ವಿನಿ ಗೌಡ ಅವರು ನಟಿಯಾಗಿರೋದ್ರ ಜೊತೆಗೆ ಅವರು ಕರವೇ ಸಂಘಟನೆಯ ಒಬ್ಬ ಸಕ್ರಿಯ ಸದಸ್ಯೆ ಕೂಡ ಹೌದು. ಸೊ ಅವರೇ ಹೇಳ್ಕೊಂಡಿರೋ ಹಾಗೆ ಅವರ ಮೇಲೆ ಈಗಾಗಲೇ ಸಾಕಷ್ಟು ಪ್ರಕರಣಗಳು ದಾಖಲಾಗಿ ಹೋಗಿದೆ. ಈಗ ಈ ಒಂದು ಹೊಸ ಕೇಸ್ ಕೂಡ ಅವ್ರ ಮೇಲೆ ಬಂದಿದೆ. ಸೊ ಕಾದು ನೋಡಬೇಕಿದೆ ಏನಾಗುತ್ತೆ. ಅಶ್ವಿನಿ ಗೌಡ ಅವರು ಈ ಒಂದು ಕೇಸ್ ಅಂದರೆ ದೂರು ದಾಖಲಾಗಿದೆಯಲ್ಲ, ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಅದನ್ನು ಆ ಪದ ಬಳಕೆ ಅಥವಾ ಅವ್ರು ಏನು ಹೇಳಿದ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾರಾ, ಇಲ್ಲ ಬಿಗ್ ಬಾಸ್ ಮನೆ ಒಳಗಿಂದನೇ ಸಾರಿಯನ್ನು ಕೇಳಿಸ್ತಾರಾ? ಇದ್ರ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿಯವರು ಬಿಗ್ ಬಾಸ್ ನಡೆಸ್ತಾ ಇರೋಂತಹ ಎಲ್ಲ ಸಿಬ್ಬಂದಿ ವರ್ಗದವರು ಅಥವಾ ಬಿಗ್ ಬಾಸ್ ಹೆಡ್ ಏನಿದ್ದಾರೆ ಅವರು ಏನು ತೀರ್ಮಾನವನ್ನು ತಗೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ.